ತುಮಕೂರಿನಲ್ಲಿ ನಡು ರಸ್ತೆಯಲ್ಲಿ ಮಾಜಿ ರೌಡಿ ಶೀಟರ್ನ ಬರ್ಬರ ಹತ್ಯೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದ ದುಷ್ಕರ್ಮಿಗಳು. ಗುರುತೇ ಸಿಗದಂತೆ ಅಟ್ಯಾಕ್, ಬೆಚ್ಚಿ ಬಿದ್ದ ಜನರು. ಇಳಿಬೇಡ ಮಗ ಇಳಿಬೇಡ, ಈ ರೌಡಿಸಂಗೆ ಇಳಿಬೇಡ. ನಿನ್ನೆ ಭಾನುವಾರ ಇಡೀ ತುಮಕೂರು ನಗರದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕರೆಂಟ್ ಇರಲಿಲ್ಲ. ಕರೆಂಟ್ ಇಲ್ಲದಿದ್ದಕ್ಕೆ ಇಡೀ ನಗರ ನಿನ್ನೆ ಶಾಂತವಾಗಿತ್ತು. ಇನ್ನೇನು ರಾತ್ರಿ ಮುಗಿತಾ ಇತ್ತು. ಅಷ್ಟರಲ್ಲಿ ನಗರದ ಅಲ್ಲೊಂದು ಕಡೆ ಮಾರಕಾಸ್ತ್ರಗಳ ಸದ್ದು ಜೋರಾಗಿದ್ದು, ಮಾಜಿ ರೌಡಿ ಶೀಟರ್ ಓರ್ವನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದ್ದು, ಇಡೀ ತುಮಕೂರು ನಗರ ಬೆಚ್ಚಿ ಬಿದ್ದಿದೆ. ರೌಡಿಸಂ ಅನ್ನೋದು ಭಯಾನಕ. ಒಮ್ಮೆ ರೌಡಿಸಂಗೆ ಬಿದ್ದ ಮೇಲೆ ರೌಡಿಸಂ ಬಿಟ್ಟರೂ ಕೂಡ ಒಂದಲ್ಲ ಒಂದು ದಿನ ಬೀದಿ ಹೆಣ ಆಗೋದು ಕನ್ಫರ್ಮ್ ಅನ್ನೋದಕ್ಕೆ ತುಮಕೂರಿನಲ್ಲಿ ನಡೆದಿರುವ ಈ ಕೊಲೆ ಉದಾಹರಣೆ ಆಗಿದೆ. ಆತ ರೌಡಿ ಶೀಟರ್ ಆಗಿದ್ದ. ಆದ್ರೆ ಜೈಲು ವಾಸದ ಬಳಿಕ ಹೊರಬಂದು ಕೇಸ್ ಖುಲಾಸೆಗೊಳಿಸಿಕೊಂಡು ಕೃಷಿ ಮಾಡ್ತಾ ಜೀವನ ಮಾಡ್ತಾ ಇದ್ದ. ಆದ್ರೆ ನಿನ್ನೆ ರಾತ್ರಿ ನಡು ರಸ್ತೆಯಲ್ಲಿ ಹೆಣವಾಗಿದ್ದಾನೆ. ಇಳಿಬೇಡ ಮಗ ಇಳಿಬೇಡ, ಈ ರೌಡಿಸಂಗೆ ಇಳಿಬೇಡ. ತುಮಕೂರು ಹೊರವಲಯದ ಮಾಜಿ ರೌಡಿ ಶೀಟರ್ ಆಗಿದ್ದ ಮಲ್ಲ ಅಲಿಯಾಸ್ ವೀರಣ್ಣನನ್ನ ದುಷ್ಕರ್ಮಿಗಳು ಗ್ಯಾಂಗ್ ಕಟ್ಟಿಕೊಂಡು ಬಂದು ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಿದ್ದು, ಗುರುತೇ ಸಿಗದಂತಹ ರೀತಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ನಿನ್ನೆ ರಾತ್ರಿ 8:30 ಸುಮಾರಿಗೆ ತುಮಕೂರು ತಾಲೂಕಿನ ಬೆಳಗುಂಬ ರಸ್ತೆಯ ಗರುಡ ಕೆಫೆ ಮುಂಭಾಗ ಸ್ವಿಫ್ಟ್ ಕಾರಿನಲ್ಲಿ ಬಂದ 4 ಮಂದಿ ದುಷ್ಕರ್ಮಿಗಳು ಮುಖಾಮುಖಿ ನೋಡದೆ ಅಟ್ಯಾಕ್ ಮಾಡಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಮಾಜಿ ರೌಡಿ ಶೀಟರ್ ಮಲ್ಲನ ಮನೆ ಸಮೀಪವೇ ಭಯಾನಕವಾಗಿ ಕೊಲೆ ಮಾಡಿದ್ದು, ಜನರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಬೀದಿ ಹೆಣವಾದ ಮಾಜಿ ರೌಡಿ ಶೀಟರ್ ಮಲ್ಲ ಈ ಹಿಂದೆ 2008ರಲ್ಲಿ ಒಡ್ಡರಹಳ್ಳಿ ಕ್ರಾಸ್ ಬಳಿ ಗೆಡ್ಡೆರಾಜು ಅಲಿಯಾಸ್ ತಿಮ್ರಾಜು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದು ಜೈಲು ಪಾಲಾಗಿದ್ದ. ಅಲ್ಲದೆ ಹಲವು ಪ್ರಕರಣಗಳಿಂದಾಗಿ ಮಲ್ಲನ ಮೇಲೆ ರೌಡಿ ಶೀಟರ್ ತೆರೆಯಲಾಗಿತ್ತು. 10 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿದ ಬಳಿಕ ಹೊರಬಂದಿದ್ದ ಮಲ್ಲ ಆತನ ಮೇಲಿದ್ದ ರೌಡಿ ಶೀಟರ್ ಖುಲಾಸೆಯಾಗಿತ್ತು. ಇದೀಗ ಕೆಲ ವರ್ಷಗಳಿಂದ ಕೃಷಿ ಮಾಡಿಕೊಂಡು ರಾಜಕಾರಣದಲ್ಲಿ ಸಕ್ರಿಯವಾಗಿ ಜೀವನ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ರಾತ್ರಿ 8:30 ಸುಮಾರಿಗೆ ಬರ್ಬರವಾಗಿ ಕೊಲೆ ಮಾಡಿ ಬೀದಿ ಹೆಣವಾಗಿಸಿದ್ದಾರೆ. ಇಳಿಬೇಡ ಮಗ ಇಳಿಬೇಡ, ಈ ರೌಡಿಸಂಗೆ ಇಳಿಬೇಡ. ಇನ್ನು ಮಾಜಿ ರೌಡಿ ಶೀಟರ್ ಮಲ್ಲ ತನ್ನ ಅಕ್ಕನ ಮಗಳ ವಿಚಾರಕ್ಕೆ ಚೇತನ್ ಎಂಬಾತನಿಗೆ ಬುದ್ಧಿ ಹೇಳಿದ್ದಕ್ಕೆ ಸಿಟ್ಟಿಗೆದ್ದಿದ್ದ ಚೇತನ್ ಹಾಗೂ ಸಹಚರರು ಮಲ್ಲನನ್ನ ಕೊಲೆ ಮಾಡಿದ್ದಾರೆಂದು ಅನುಮಾನ ವ್ಯಕ್ತವಾಗಿದೆ. ನೆನ್ನೆ ನಮಗೆ ನೈಟ್ ಒಂದು 8 ಗಂಟೆಗೆ ಸುಮಾರು 8 ಗಂಟೆಗೆ ನಮಗೆ ವಿಷಯ ಗೊತ್ತಾಗೋದು. ಈ ಥರ ಮೃತಪಟ್ಟವನು ಮಲ್ಲಣ್ಣ ಅಂತ ಗೊತ್ತಾದಾಗ ಅಲ್ಲಿ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟಾಗ ಗೊತ್ತಾಗಿತ್ತು ಸರ್. ಏನಾಗಿತ್ತು ಅಂತ ಹೇಳಿ ಸರ್? ಅದು ಹಿಂಗೆ ಏನೋ ಬೇರೆ ಥರ ಪರ್ಸನಲ್ ಫ್ಯಾಮಿಲಿ ವಿಷಯಕ್ಕೆ ಅಂತ ಯಾರೋ ಹೇಳಿದ್ರು ಅಷ್ಟು. ಅಲ್ಲ, ಯಾವ ರೀತಿ ಇನ್ಸಿಡೆಂಟ್ ಆಗಿದೆ ಅನ್ನೋದು ನೋಡಿದ್ರೆ ನೀವು ಹೋಗಿರೋ ಸ್ಪಾಟ್ಗೆ? ಹೌದು ಸರ್. ಹೇಗಾಗಿದೆ ಅಂತ ಹೇಳಿ ಸರ್? ಅದು ಯಾವುದೋ ಹುಡುಗರು ಏನೋ ಬೇರೆ ಥರ ಮಾರಕಾಸ್ತ್ರಗಳಿಂದ ದಾಳಿ ಮಾಡೋರು. ಇವ್ರು ಮಲ್ಲಣ್ಣ ಅವ್ರು ಏನು ಕೆಲಸ ಮಾಡ್ತಾ ಇದ್ರು, ಹೇಗೆ ಅಂತ ಹೇಳಿ? ವ್ಯವಸಾಯ ಮಾಡ್ತಿದ್ರು. ಮೂಲತಃ ಯಾವ ಊರವರು? ತುಮಕೂರು ಬೆಳಗುಂಬ ತೋಟ. ಓಕೆ. ಏನು ಸಾಧನ ಬಡವಣ್ಣ ಬೆಳಗುಂಬ ತೋಟ. ಇಲ್ಲಿ ಏನಾದರೂ ಕೇಸ್ ಏನಾದ್ರು ಆಗಿತ್ತಾ? ಅವ್ರು ಒಂದು ಮರ್ಡರ್ ಕೇಸಲ್ಲಿದ್ದರು. ಶಿಕ್ಷೆ ಆಗಿತ್ತು. ಶಿಕ್ಷೆ ಹೊಡೆದು ಬಂದಿದ್ರು ಆಚೆ. ಆ ಟೈಮಲ್ಲಿ ರೌಡಿ ಶೀಟರ್ ಎಲ್ಲ ಮಾಡಿದ್ರಂತ? ರೌಡಿ ಶೀಟರ್ ಎಲ್ಲ ಖುಲಾಸೆ ಆಗಿತ್ತು. ಎಲ್ಲ ಮಾಡಿಲ್ಲ ಸರ್? ಖುಲಾಸೆ ಆಗಿ 5 ವರ್ಷ ನೆಮ್ಮದಿ ಜೀವನ ಮಾಡ್ತಾಯಿದ್ರು. ಎಲ್ಲ ಬಿಟ್ಟಿದ್ರು? ಎಲ್ಲ ಬಿಟ್ಟಿದ್ರು, ನೆಮ್ಮದಿಯಾಗಿದ್ದರು. ಫ್ಯಾಮಿಲಿ ಸರ್ ಎಷ್ಟು ಜನ? ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ರು. ಇಡೀ ಫ್ಯಾಮಿಲಿಗೆ ಒಬ್ಬನೇ ಮಗ ಆಧಾರವಾಗಿದ್ದ. ಎಲ್ಲ ಇವ್ರನ್ನೇ ನಂಬಿದ್ರು. ಹಳೆ ವೈಷಮ್ಯ ಯಾವುದು ಬುದ್ಧಿವಾದ ಹೇಳಿದ್ದೆ ತಪ್ಪಾಯ್ತು. ಚೇತನ್ ಅಂತ ಹೇಳ್ತಾರೆ, ಏನು ಗೊತ್ತಾ ಸರ್? ಅದು ಯಾರು? ಅಲ್ಲೇ ನಿಯರಲ್ಲಿರೋ ಅಲ್ಲೂ ಇರೋ ಏರಿಯಾ ಹುಡುಗನೇ. ಏನು ಕೆಲಸ ಮಾಡ್ತಾನೆ ಆತ? ಜಿಮ್ ಓನರು. ಜಿಮ್ ಇದೆ ಅವ್ರದ್ದು. ಅಲ್ಲ, ಆತ ಇವ್ರ ಜೊತೆಗೆ ಏನಾದ್ರು ಗಲಾಟೆ ಆಗಿತ್ತಾ? ಯಾಕೆ ಆತನ ಹೆಸರು ಬಂತು ಅಂತ? ಅವ್ರದ್ದೇನೋ ಫ್ಯಾಮಿಲಿ ವಿಷಯ ಏನೋ ಇತ್ತಂತೆ. ಅಂದರೆ ಇವರು ಒಂದೇ ಫ್ಯಾಮಿಲಿ ಆಗ್ತಾರೆ ಇವರು? ಹೌದು. ಅಲ್ಲ, ಅವ್ರ ಚೇತನ್ ಬೇರೆ ಫ್ಯಾಮಿಲಿ. ಅವರು ಫ್ಯಾಮಿಲಿ ರಿಲೇಷನ್ ಹುಡುಗಿನ ಯಾರನ್ನ ಮಾತಾಡಿಸ್ತಿರೋ ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಯಾರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗು? ಮಲ್ಲ ಅವ್ರ ಅಕ್ಕಾರ ಮಗಳು ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು ಅಷ್ಟೇ, ಬೇರೆ ಏನಿಲ್ಲ. ಈ ವಿಚಾರವಾಗಿ ಹಿಂದೆ ಗಲಾಟೆ ಏನಾರು ಆಗಿತ್ತು ನೀವು ನೋಡ್ದಂಗೆ? ಬುದ್ಧಿವಾದ ಹೇಳಿದ್ರು ಅಷ್ಟೇ. ಯಾರು? ಯಾರಿಗೆ? ಮಲ್ಲ ಅನ್ನೋರು ಚೇತನ್ ಅನ್ನೋರಿಗೆ ಬುದ್ಧಿವಾದ ಹೇಳಿದಷ್ಟೇ. ಎಷ್ಟು ದಿನ ಆಗಿತ್ತು ಸರ್ ಇದು? ಸುಮಾರು ಅಲ್ಲೇ ಒಂದು 2 ತಿಂಗಳಿಂದ. ಈಗ ಅದಾದ್ಮೇಲೆ ಅದೇನಾದ್ರು ಲಿಂಕ್ ಇದೆ ಅಂತ ಅನ್ಸುತ್ತಾ ನಿಮಗೆ? ಅನುಮಾನ ಇದೆ ಎಲ್ಲರಿಗೂ. ಯಾಕಂದರೆ ಹಿಂದೆ ಇವ್ರದ್ದೊಂದು ಮರ್ಡರ್ ಕೇಸ್ ಬೇರೆ ಇತ್ತು, ಅದ್ರದ್ದೇನಾದ್ರು ಡೌಟ್ ಇದೆಯಾ ನಿಮಗೆ? ಅದಕ್ಕೂ ಹಳೆ ವೈಷಮ್ಯ ಏನಿಲ್ಲ. ಎಲ್ಲರಿಗೂ ಇವ್ರಿಗೆ ಅದು ಶಿಕ್ಷೆ ಪ್ರತಿಫಲವಾಗಿ ಇವ್ರು ಶಿಕ್ಷೆ ಅನುಭವಿಸೋರೆ. 10 ವರ್ಷ ಜೈಲು ಹೊಡೆದವ್ರೆ. ಮುಂಜೆ ನಾನು
ಬೆಂಗಳೂರಲ್ಲಿದ್ದಂಥ ಸಂದರ್ಭದಲ್ಲಿ ಬೆಳಗುಂಬದಲ್ಲಿರ್ತಕ್ಕಂಥ ನಮ್ಮ ಹುಡುಗರು ಫೋನ್ ಮಾಡಿ ಹಿಂಗೆ ಬೆಳಗುಂಬದ ಮುಖ್ಯ ರಸ್ತೆಯಲ್ಲಿ ಈ ಥರ ಒಂದು ಆಕ್ಸಿಡೆಂಟ್ ರೀತಿಯಲ್ಲಿ ಬಿದ್ದಿದೆ ಬಾಡಿ ಅಂತಕ್ಕಂಥದ್ದನ್ನ ಫೋನಲ್ಲಿ ಹೇಳಿದ್ರು. ತದನಂತರ ಹುಡುಗರಿಗೆ ಫೋನ್ ಮಾಡಿ ಯಾರು ಏನು ಅಂತ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲ ಈ ಥರ ಮಲ್ಲನ್ನು ಮಚ್ಚುಗಳಿಂದ ಹೊಡೆದಿರ್ತಾರೆ ಅಂತಕ್ಕಂಥ ವಿಚಾರ ಗೊತ್ತಾಯಿತು. ತದನಂತರ ನಾನು ಕ್ಯಾಸಂದ್ರ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಸಾಹೇಬರಿಗೆ ಗಮನಕ್ಕೆ ತಗೊಂಬಂದೆ. ಆಮೇಲೆ ಏನಾಗಿದೆ ಅಂತಕ್ಕಂಥದ್ದನ್ನ ಪೊಲೀಸ್ನವರು ಯಾವ ರೀತಿ ನಾವು ಕ್ರಮ ಕೈಗೊಳ್ಬೇಕು ಅದನ್ನು ನೋಡಿ ಸ್ವಲ್ಪ ಅವ್ರು ಯಾರು ಅದು ಕಠಿಣವಾದ ನಿರ್ಧಾರ ತಗೊಳ್ಳಿ ಅಂತಕ್ಕಂಥದ್ದನ್ನ ಫೋನ್ ಮುಖಾಂತರ ಮಾತಾಡಿದೆ. ಆಮೇಲೆ ತದನಂತರ ನಾನು ಬೆಂಗಳೂರಿಂದ ತುಮಕೂರಿಗೆ ಬರೋಷ್ಟೊತ್ತಿಗೆ ಜಿಲ್ಲಾ SP ಸಾಹೇಬರು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು. ಮತ್ತು ಅಷ್ಟರಲ್ಲಾಲೆ ಅಲ್ಲಿ ಸ್ಪಾಟಲ್ಲಿ ಇನ್ನೇನು ಮುಂದುವರೆದು ಎಲ್ಲ ಅಲ್ಲೇ ಅಂತ್ಯ ಆಗಿತ್ತು. ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಅವರ ಕುಟುಂಬ ಮತ್ತು ಅವರ ಪತ್ನಿ, ಅವರ ತಾಯಿ ಅವರ ದುಃಖಿತರಾಗಿದ್ದರು. ಅವ್ರುಗಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತಕ್ಕಂಥ ಧೈರ್ಯ ತುಂಬಿ ಮುಂದಿನ ಏನಾಗಬೇಕು ಅಂತಕ್ಕಂಥದ್ದನ್ನ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಕ್ಯಾಸಂದ್ರ ಲಿಮಿಟ್ಸಿಗೆ ಬರೋದ್ರಿಂದ ಅವ್ರು ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟು ಈಗ ಎಲ್ಲ ಯಾರ್ಯಾರು ಅಂತ ಟ್ರೇಸ್ ಮಾಡ್ತಿದ್ದಾರೆ. ಅದಕ್ಕೆ ಪ್ರಮುಖವಾದಂಥ ವ್ಯಕ್ತಿಗಳು ಯಾರ್ಯಾರು ಅಂತ ತಮ್ಮ ಪೊಲೀಸ್ ಗಮನಕ್ಕೂ ಅಲ್ಲಿಗೆ ಹೋಗಿದೆ ಅಂತಕ್ಕಂಥದ್ದನ್ನ ಪೊಲೀಸ್ ಇಂಟಿಮೇಷನ್ ಕೊಟ್ಟಿದ್ದಾರೆ. ಸ್ಥಳೀಕರೇ ಅಂತಕ್ಕಂಥದ್ದು ಮಾಹಿತಿ ಇದೆ. ಅಲ್ಲೇ ಸ್ಥಳಕ್ಕೆ ಅಲ್ಲಿ ಸ್ವಲ್ಪ ಅದು ಒಂದು ಕುಟುಂಬದ ಸಮಸ್ಯೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರುತ್ತೆ. ಅಲ್ಲೇ ನಿಮಗಿಂತ ಏನು ನನಗೇನು ಇದಿರಲ್ಲ. ಆದರೆ ಒಂದು ಅವರು ಮಾಹಿತಿ ಏನೋ ಕರೆಸಿ ಒಂದು ಹೆಣ್ಮಗು ವಿಚಾರ ಬೇಡ ಅಂತಕ್ಕಂಥ ವಿಚಾರನ ಹೇಳ್ದಂಥ ಸಂದರ್ಭದಲ್ಲಿ ಇಬ್ಬರು ಪ್ರತಿಷ್ಠೆಗೆ ತಗೊಂಡಿದ್ದಾರೆ ಅಂತ ಗೊತ್ತಾಗ ಮುಂದಿನ ದಿನಗಳಲ್ಲಿ ಏನು ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್. ತುಮಕೂರು ಜಿಲ್ಲಾಸ್ಪತ್ರೆಯ ಶವಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮಾಜಿ ರೌಡಿ ಶೀಟರ್ನ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಮಲ್ಲನ ಅಂತ್ಯಕ್ರಿಯೆಯಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಸುರೇಶ್ ಗೌಡ ಭಾಗಿಯಾಗಿದ್ದು ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ರು. ಘಟನಾ ಸ್ಥಳಕ್ಕೆ ಕ್ಯಾಸಂದ್ರ ಪೊಲೀಸರು ಹಾಗೂ SP ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸದ್ಯ ಈ ಸಂಬಂಧ ಕ್ಯಾಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಕ್ಕನ ಮಗಳ ವಿಚಾರಕ್ಕೆ ಬುದ್ಧಿ ಹೇಳಿದ್ದ ಚೇತನ್ ಹಾಗೂ ಸಹಚರರೇ ಮಾಜಿ ರೌಡಿ ಶೀಟರ್ನನ್ನ ಕೊಲೆ ಮಾಡಿದ್ದಾರಾ ಅಥವಾ ಹಳೆ ದ್ವೇಷಕ್ಕೆ ಈ ರೀತಿ ಬೀದಿ ಹೆಣವಾಗಿ ಮಲಗಿಸಿದ್ದಾರಾ ಎಂಬುದರ ಬಗ್ಗೆ ತನಿಖೆ ಕೈಗೊಳ್ಳಲಾಗಿದೆ. ತನಿಖೆ ಬಳಿಕ ಮಾಜಿ ರೌಡಿ ಶೀಟರ್ ಹತ್ಯೆಗೆ ನಿಖರ ಕಾರಣ ತಿಳಿದು ಬರಲಿದೆ. ಅದೇನೇ ಆಗ್ಲಿ, ಒಮ್ಮೆ ರೌಡಿ ಶೀಟರ್ ಲಿಸ್ಟ್ನಲ್ಲಿ ಗುರುತಿಸಿಕೊಂಡವರೇ ಹೀಗೆ ಬೀದಿ ಹೆಣವಾಗುವುದು ಕನ್ಫರ್ಮ್. ಜಮಾನದಲ್ಲಿ ರೌಡಿ ಶೀಟರ್ ಅಂತ ಗುರುತಿಸಿಕೊಂಡು ಈಗ ಎಲ್ಲಾ ಬಿಟ್ಟು ಜೀವನ ಮಾಡ್ತಾ ಇದ್ದವನನ್ನ ಕೊಲೆಗೈದಿದ್ದು ಇಡೀ ಕುಟುಂಬ ಬೀದಿ ಪಾಲಾಗಿದ್ದು ಮಾತ್ರ ದುರಂತವೇ ಸರಿ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.